ನಾವು ದರ್ಗಾಗೆ ಬಂದಿರೋದು ಏನಕ್ಕಂತ ಗೊತ್ತಾ? ಇಲ್ಲಾಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ರಾತ್ರಿ 1 ಗಂಟೆಗೆ ಗರಡಿ ಮನೆ ಹತ್ರ ಬಂದು ಅರ್ಶನ ಹಚ್ಕೊಂಡು ದೇವಸ್ಥಾನ ಹತ್ರ ಬರುವಷ್ಟರಲ್ಲಿ 1:15 ಆಗಿತ್ತು. 1:45ಗೆ ತಾಯಿ ದ್ರೌಪದಿಯು ಮತ್ತು ಅರ್ಜುನ ಅವರು ಕೂತಿರುವ ರಥವನ್ನು ಮುಂದಕ್ಕೆ ಎಳೆದರು. 7 ಗಂಟೆಗೆ ಕರಗ ಆಚೆ ಕಡೆ ಬಂತು. ಅಲ್ಲಿ ಕರಗನ ನೋಡಿ ತಾಯಿ ಹತ್ರ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಮುಂದೆ ಬಂದ್ವಿ. ಅಲ್ಲಿಂದ ಆಂಜನೇಯ ದೇವಸ್ಥಾನ ಹತ್ರ ನಮ್ಮ ಫ್ರೆಂಡ್ಸ್ ಇಬ್ರು ಅಲ್ಲಿಗೆ ಸೇವೆ ಮಾಡಿದ್ರು. ಆಂಜನೇಯ ದೇವಸ್ಥಾನದಿಂದ ದರ್ಗಾ ಕಡೆಗೆ ನಡ್ಕೊ ಬರ್ತಾ ಇದ್ವಿ. ನಾವ್ಯಾಕೆ ದರ್ಗಾ ಕಡೆ ಬರ್ತಾ ಇದ್ವಿ, ನಾವ್ಯಾಕೆ ದರ್ಗಾ ಒಳಗಡೆ ಹೋಗಿ ಅಲ್ಲಿ ಸೇವೆ ಮಾಡ್ತೀವಿ, ಇದೆಲ್ಲ ನಿಮ್ಗೆ ಗೊತ್ತಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ದರ್ಗಾ ಒಳಗಡೆ ಬಂದು ಅಲ್ಲಿ ಸೇವೆ ಮಾಡಿ ಆಶೀರ್ವಾದ ಪಡೆದು ಅಲ್ಲೇ ಕೂತ್ವಿ. ಫಾಲೋ ಮಾಡಿ ಮತ್ತೆ ಕಮೆಂಟ್ ಅಲ್ಲಿ ರೆಡ್ ಕಲರ್ ಆರ್ಟ್ನ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. 5:15ಗೆ ಕರಗ ದರ್ಗಾದೊಳಗಡೆ ಬಂದು ಎಲ್ಲರಿಗೂ ಆಶೀರ್ವಾದ ಮಾಡ್ತು. ತುಂಬಾ ಹತ್ರದಿಂದ ಕರಗವನ್ನು ನೋಡಿದ್ವಿ. ಇಲ್ಲಿ ಮುಸ್ಲಿಂ ಹಿಂದೂ ಅನ್ನೋದು ಎಲ್ಲದನ್ನು ಬಿಟ್ಟು ಕೈ ಮುಗ್ದು ದೇವರ ಹತ್ರ ಆಶೀರ್ವಾದ ಪಡಿತಿದ್ರು. ಅಲ್ಲಿಂದ ನಾವು 6 ಗಂಟೆಗೆ ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನ ಫುಲ್ ರಶ್ ಆಗಿತ್ತು. 11 ಗಂಟೆ ತನಕ ಕಾಯ್ದು ದೇವರು ಒಳಗಡೆ ಬಂದಿದ ತಕ್ಷಣ ದೇವರ ಹತ್ರ ಬೇಡ್ಕೊಂಡು ಅಲ್ಲೇ ಕಾಯ್ದು ದೇವರ ಒಳಗಡೆ ಹೋಗೋ ತನಕ ಇದ್ದು ಮಹಾಮಂಗಳಾರತಿ ತಗೊಂಡು ಅಲ್ಲಿಂದ ಹೊರಟೆ. ಇವತ್ತಿನ ವಿಡಿಯೋ ಇಷ್ಟು. ನೆಕ್ಸ್ಟ್ ಸಿಗ್ತೀನಿ. ಅಂಟಿಲ್ ದೆನ್ ಬೈ ಫ್ರಮ್ ಮಿಸ್ಟರ್ ಚೇತವಂಡಿ ಸ್ಟೀಮ್. ಬೈ ಬೈ ಗೈಸ್.